ನನ್ನ ಪರಿಸ್ಥಿತಿನಲ್ಲಿ ನಿಂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಕಷ್ಟ ಅನ್ನೋದು ಗೊತ್ತಿದೆ, ಆದರೂ ನೀವು ಯಾವುದಾದ್ರೂ ದಾರಿ ಹುಡುಕಿ ಪ್ರಯತ್ನ ಮಾಡಲೇಬೇಕು. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ನೀಡೋದಕ್ಕೆ ತನ್ನ ಪ್ರಾಣನೇ ಒತ್ತೆ ಇಡ್ತಾಳೆ. ಅಂಥದ್ರಲ್ಲಿ ಆ ತಾಯಿ ಮುಂದೆ ಹೋಗಿ ನಿನ್ನ ಮಗು ಸಾಯುತ್ತೆ ಅಂತ ಹೇಳಿದ್ರೆ ಅವಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ನೋಡಿ, ಯಾವುದೇ ಕಾರಣಕ್ಕೂ ಅನಿ ದೇಹದಲ್ಲಿ ವಿಷ ಸೇರಿರೋ ವಿಷಯ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಸತ್ಯನ ಮುಚ್ಚಿಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಅವ್ರ ಮನೆಯವ್ರಿಗೆ ಇರೋ ಸತ್ಯನ ಹೇಳ್ಬಿಡ್ಬೇಕು. ನಾನು ಏನೇ ಟ್ರೀಟ್ಮೆಂಟ್ ಕೊಟ್ರು ಅನಿ ಬದುಕೋದ್ ಕಷ್ಟ. ಇಲ್ಲ, ಮಗುಗೇನು ಆಗಲ್ಲ. ಯಾವ್ದಾದ್ರು ದಾರಿ ಹುಡುಕಿ ಖಂಡಿತ ಮಗು ಉಳಿಯುತ್ತೆ. ನೋಡಿ, ನಮ್ಮ ತಂದೆಯವರು ಒಳ್ಳೆಯವರಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಬರೀ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಇವ್ರನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಷ್ಟೇ. ಆ ದೇವರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಲ್ಲ. ಅನಿ ಬದುಕ್ತಾನೆ. ಆದ್ರೆ ಅನಿ ದೇಹದಲ್ಲಿ ವಿಷ ಇರೋ ವಿಷಯನ ಹೊರಗಡೆ ಹೋಗಿ ಹೇಳಿದ್ರೆ ಅವ್ರ ಮನೆಯವ್ರು ಯಾರು ಬದುಕಿರಲ್ಲ. ಯಾಕಂದ್ರೆ ಒಬ್ರಿಗೆ ನೋವಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ಅವ್ರ ಕುಟುಂಬದಲ್ಲಿ ಯಾರಿಗೂ ಇಲ್ಲ. ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ಕೊಂಡು ಬದುಕ್ತಿರೋ ಲಕ್ಷ್ಮಿ ಅವರಿಗೆ ಖಂಡಿತ ಈ ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಡಾಕ್ಟರ್. ಹೊರಗೆ ವೆಯ್ಟ್ ಮಾಡ್ತಿರೋ ಎಲ್ರು ಅನಿ ಕಂಡೀಷನ್ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳಿ? ಅನಿ ಬದುಕ್ತಾನೆ ಅಂತ ಅಷ್ಟೇ ಹೇಳಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನೇನು ಉತ್ತರ ಕೊಡ್ಲಿ? ಹೌದು, ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟು ಕೊಡೋ ಒಂದೇ ಒಂದು ಭರವಸೆ ಅನಿಗೆ ಯಾವ ತೊಂದರೆ ಆಗದಿರೋ ಹೋಗಿ ಮಾಡುತ್ತೆ. ನೋಡಿ, ಡಾಕ್ಟರ್ ಒಬ್ರು ಮನ್ಸು ಮಾಡಿದ್ರೆ ಎಂತ ರೋಗಿನಾದ್ರೂ ಕಾಪಾಡೋ ಶಕ್ತಿ ಇದೆ. ಯಾಕಂದ್ರೆ ಅವರಿಗೆ ದೇಹ ಸ್ಥಿತಿಗಿಂತ ಮನಸ್ಸಿನ ಸ್ಥಿತಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ನೋದು ನಮ್ಮಂತವ್ರ ನಂಬಿಕೆ. ಪ್ರಪಂಚದಲ್ಲಿ ಡಾಕ್ಟ್ರು ಅನ್ನೋ ನೀವುಗಳೇ ಇಲ್ಲ ಅಂದಿದ್ರೆ ಊರಿಗೂರೇ ಸ್ಮಶಾನ ಆಗಿರ್ತಿತ್ತು. ದೇಹದ ಯಾವುದೇ ಭಾಗ ಕಟ್ಟಾದ್ರೂ ಅದನ್ನು ಮತ್ತೆ ಜೋಡಿಸಿ ಒಬ್ಬ ವ್ಯಕ್ತಿ ಮುಂಚೆ ಹೇಗಿದ್ನೋ ಹಾಗೆ ಮಾಡ್ತೀರಾ. ನಿಮ್ಮಂತ ಎಷ್ಟೋ ಡಾಕ್ಟರ್ಸ್ ಇಂದ ಹಲವಾರು ಕುಟುಂಬ ಜೀವನ ಮಾಡ್ತಿದೆ. ಇಷ್ಟೆಲ್ಲ ಸಾಹಸ ಮಾಡಿ ಅದೆಷ್ಟೋ ಜೀವ ಕಾಪಾಡಿದ್ದೀರಾ. ಅಂಥದ್ರಲ್ಲಿ ಈ ಮಗು ವಿಷಯದಲ್ಲಿ ಯಾಕೆ ಅಷ್ಟು ಭಯ ಪಡ್ತಿದ್ದೀರಾ? ಏನೂ ತೊಂದರೆ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನೀವೊಬ್ರು ಧೈರ್ಯವಾಗಿದ್ಕೊಂಡು ಎಲ್ಲರಿಗೂ ಧೈರ್ಯ ಕೊಡಿ. ಒಬ್ಬ ತಮ್ಮನಾಗಿ ಕೈ ಮುಗ್ದು ಕೇಳ್ಕೊಳ್ತೀನಿ ಅಕ್ಕ. ಅವ್ರು ಹಾಗೆ ಹೇಳ್ತಾರೆ. ಯಾಕಂದ್ರೆ ಅವನಿಗೇನಾಗಿದೆ ಅಂತ ಅವ್ರಿಗೆ ಗೊತ್ತಿದ್ರೆ ತಾನೆ. ಅವ್ರ ಮಾತು ಕೇಳ್ಕೊಂಡು ನಿನ್ನ ಮಗ ಬದುಕ್ತಾನೆ ಅನ್ನೋ ನಂಬಿಕೆಯಲ್ಲಿ ಆ ದೇವ್ರಿಗೆ ಕೈ ಮುಗಿತಾ ಇದೆಯಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗಾಗಿರೋದು ಫುಡ್ ಪಾಯ್ಸನ್ ಅಲ್ಲ, ಅವನ ದೇಹದಲ್ಲಿ ಸರ್ಪದ ವಿಷ ಸೇರ್ಕೊಂಡಿದೆ. ಇಷ್ಟೊತ್ತಾಗಲೇ ಆ ವಿಷ ನಿನ್ನ ಮಗನ ದೇಹ ತುಂಬ ಹರಡ್ಕೊಂಡಿರುತ್ತೆ. ನಿನ್ನ ಮಗನ ಕಾಪಾಡ್ಕೊಳ್ಳೋ ಸಾಹಸ ಮಾಡ್ತಾ ಇದ್ರೆ ಆ ಪ್ರಯತ್ನನ ಇಲ್ಲಿಗೆ ಬಿಟ್ಟು ಬಿಡು. ನೀನು ಏನೇ ಮಾಡಿದ್ರು
ಅದೆಲ್ಲ ವ್ಯರ್ಥ. ಆ ವಿಷ ನಿನ್ನ ಮಗನ ದೇಹದಲ್ಲಿ ಹೇಗೆ ಸೇರ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಅದೇ ನಿನ್ನ ಜೀವನನ ಶುರು ಮಾಡಿಸಿ ನನ್ನ ಜೀವನಕ್ಕೆ ಅಂತ್ಯ ಹಾಡಿದ್ಲಲ್ಲ ಅದಿತಿ. ಸಾರಿ, ಆ ನಿನ್ನ ಅನಾಥ ಮಗಳು ಅದಿತಿ. ಅವಳು ಕೈಯಾರೆ ದೇವಸ್ಥಾನದಿಂದ ತಂದಿದ್ದ ಪ್ರಸಾದದಲ್ಲಿ ನಾನೇ ನನ್ನ ಕೈಯಾರೆ ವಿಷ ಮಿಕ್ಸ್ ಮಾಡಿದ್ದೆ. ತಾನೊಂದು ಬಗೆದರೆ ಆ ದೈವ ಒಂದು ಬಗೆಯುವುದು. ನೋಡು, ನೀನ್ ಸಾಕಿದ ಮಗಳ ಕೈಯಿಂದ ನಿನ್ನ ಕರಳು ಬಳ್ಳಿಗೆ ವಿಷ ಹಾಕ್ಸಿದ್ದೀನಿ. ಅಲ್ಲಿಗೆ ಲೆಕ್ಕ ಚುಕ್ತ ಆಗ್ತಾ ಇದೆ ಅಲ್ಲ? ಹೀಗೆ ಅವಳ ಕೈಯಿಂದನೇ ನಿನ್ನ ಕುಟುಂಬದ ಪ್ರತಿಯೊಬ್ಬರ ಸಾವಿಗೂ ಮುನ್ನುಡಿ ಬರೆಸ್ತೀನಿ. ಯಾಕಾದ್ರೂ ಅವಳನ್ನ ಅನಾಥಾಶ್ರಮದಿಂದ ಎತ್ಕೊಂಡು ಬಂದು ಅಂತ ನೀನು ಕಣ್ಣೀರು ಹಾಕ್ಬೇಕು. ಅದೇ ನನಗೆ ಖುಷಿ, ಆಗ್ಲೇ ನನಗೆ ಸಮಾಧಾನ. ನೋಡ್ತಾ ಇರು, ನಿನ್ನೀ ಕಣ್ಣೀರು ಇನ್ಮುಂದೆ ನಿನಗೆ ಶಾಶ್ವತ. ಯಾಕಂದ್ರೆ ನಿನ್ನ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಸ್ಮಶಾನದ ದಾರಿ ಹಿಡಿತಾರೆ. ಇವತ್ತು ನಿನ್ಗೆ ಹೇಗೆ ಅನಿಸ್ತಾ ಇದೆಯೋ ಅವತ್ತು ನನ್ನ ತಂದೆ ತಾಯಿ ನಾನು ಕಳ್ಕೊಂಡಾಗ ನನಗೂ ಹಾಗೆ ಅನ್ಸಿತ್ತು. ನಿನ್ನ ಮಗನ ಸಾವಿನ ಕಣ್ಣೀರ್ ನಿಲ್ಲೋದಕ್ ಮುಂಚೆ ನಿನ್ನ ಕುಟುಂಬದಲ್ಲಿ ಇನ್ನೊಂದು ಹೆಣ ಬೀಳುತ್ತೆ, ಬೀಳಿಸ್ತೀನಿ. ಹಾಗಾದಾಗ ಮಾತ್ರನೇ ನನ್ ಎದೆ ಉರಿತಾ ಇರೋ ದ್ವೇಷದ ಬೆಂಕಿ ತಣ್ಣಗಾಗೋದು. ನಿನ್ನನ್ನು ಸೇರಿಸಿ ನಿನ್ನ ಇಡೀ ಫ್ಯಾಮಿಲಿಗೆ ಹ್ಯಾಪಿ ಜರ್ನಿ. ಯಾವುದೇ ಕಾರಣಕ್ಕೂ ಮಗು ಜೀವಕ್ಕೆ ಅಪಾಯ ಆಗಬಾರ್ದು. ಡಾಕ್ಟ್ರೇ, ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಲ್ಲ, ದೇವರನ್ನ ನಂಬಲ್ಲ, ಆದರೆ ನಿಮ್ಮಂಥ ಡಾಕ್ಟರ್ ನಂಬಿ ಇವತ್ತಿನ ದಿವಸ ನಮ್ಮಂಥವ್ರ ಪಾಲ್ಗೆ ನೀವೇ ದೇವರು ಅಂತ ನಂಬಿದ್ದೀವಿ. ಆ ಸ್ಥಾನದಲ್ಲಿ ನಿಂತಿರೋ ನೀವೇ ಇವತ್ತು ಹೀಗೆ ಹೇಳಿದ್ರೆ ಹೇಗೆ?